ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ನಿಲ್ಲದ ಸಿಎಂ ಕುರ್ಚಿ ಖಳಗ. ಡಿಸಿಎಂ ಡಿಕೆಶಿ ಸಚಿವ ಸತೀಶ್ ಜಾರಕಿಹೊಳಿ ಮಧ್ಯೆ ಫೈಟ್. ತಮ್ಮ ಬೆಂಬಲಿಗರಿಂದ ಜೈಘೋಷ ವಿಶೇಷ ಪೂಜೆನ ಮಾಡ್ತಾ ಇದ್ದಾರೆ. ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ನಿಲ್ಲದ ಸಿಎಂ ಕುರ್ಚಿ ಖಳಗ. ದಿನಕ್ಕೆ ಸಿಎಂ ಕುರ್ಚಿ ಖಳಗ ಜೋರ್ ಆಗ್ತಾನೆ ಇರುವಂತದ್ದು. ಡಿಸಿಎಂ ಡಿಕೆಶಿ ಸಚಿವ ಸತೀಶ್ ಜಾರಕಿಹೊಳಿ ಮಧ್ಯೆ ಫೈಟ್ ಶುರುವಾಗಿರುವಂಥದ್ದು. ಈಗ ತಮ್ಮ ಬೆಂಬಲಿಗರಿಂದ ಜೈಘೋಷವನ್ನ ವಿಶೇಷ ಪೂಜೆ ಕೂಡ ಮಾಡಿಸ್ತಾ ಇದ್ದಾರೆ. ನಿನ್ನೆಯಷ್ಟೇ ಡಿಕೆಶಿ ಬೆಳಗಾವಿಯ ಸಮಾವೇಶದಲ್ಲಿ ಡಿಕೆಶಿಯ ಬೆಂಬಲಿಗರಿಂದ ಘೋಷಣೆ ಕೂಗಿದ್ರು ಮುಂದಿನ ಸಿಎಂ ಡಿಕೆ ಅಂತ. ಅಟ್ ದ ಸೇಮ್ ಟೈಮ್ ಇಂದು ಸತೀಶ್ ಜಾರಕಿಹೊಳಿ ಅಭಿಮಾನಿಗಳಿಂದ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಘೋಷಣೆ ಕೂಗ್ತಾ ಇದ್ದಾರೆ, ಪೂಜೆಗಳನ್ನ ಮಾಡಿಸ್ತಾ ಇರುವಂಥದ್ದು. ಕಳೆದ ವಾರ ಅಯ್ಯಪ್ಪನ ದೇವಸ್ಥಾನದಲ್ಲಿ ಕುರ್ಚಿಗಾಗಿ ಪೂಜೆಯನ್ನ ಮಾಡಿದ್ರು ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು. ಅಯ್ಯಪ್ಪನ ಸನ್ನಿಧಿಯಲ್ಲಿ ಪೂಜೆಯನ್ನ ಮಾಡಿದ್ರು. ಇಂದು ಚೌಡೇಶ್ವರಿ ಸನ್ನಿಧಿಯಲ್ಲಿ ವಿಶೇಷ ಪೂಜೆಯನ್ನ ಮಾಡಿರುವಂಥದ್ದು. ಕೊಡಕೈ ಹೈಕಮಾಂಡ್ ಆದೇಶಕ್ಕೂ ಕೂಡ ಕ್ಯಾರೆ ಅಂತಿಲ್ಲ ಕರ್ನಾಟಕದ ಕಾಂಗ್ರೆಸ್ ನಾಯಕರು. ಇಂದು ಶಿವಮೊಗ್ಗದ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿಗಳಿಂದ ವಿಶೇಷ ಪೂಜೆಯನ್ನ ಮಾಡಿರುವಂಥದ್ದು. ದಿನೇ ದಿನೇ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳಿಂದ ದೇವರ ಮೊರೆ ಜಾಸ್ತಿ ಆಗ್ತದ್ದು, ದೇವರ ಮೊರೆ ಹೋಗ್ತಾ ಇರುವಂಥದ್ದು. ದಿನೇ ದಿನೇ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳಿಂದ ದೇವರ ಮೊರೆ ಹೋಗ್ತಾ ಇದ್ದಾರೆ. ಕಳೆದ ವಾರ ಅಯ್ಯಪ್ಪನ ಸನ್ನಿಧಿಯಲ್ಲಿ ಪೂಜೆನ ಮಾಡಿಸಿದ್ರು. ಈ ವಾರ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆನ ಮಾಡ್ತಾರೆ. ಜಾರಕಿಹೊಳಿ ಭಿತ್ತಿಪತ್ರ ಹಿಡಿದು ಪೂಜೆಯನ್ನ ಮಾಡಿಸಿರುವಂಥದ್ದು. ಈ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಅಂತ ಇದ್ದಾರೆ, ಅಂದ್ರೆ ಫೋನ್ ಸಂಪರ್ಕದಲ್ಲಿ ನೇರ ಪ್ರಸಾದದಲ್ಲಿ ಇರುವಂಥದ್ದು. ಬಸವರಾಜ್, ಒಂದ್ ಕಡೆ ಹೈಕಮಾಂಡ್ ಬಂದು ಇದಕ್ಕೆಲ್ಲೂ ಕೂಡ ಬ್ರೇಕ್ ಹಾಕ್ಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಇದರ ನಡುವೆ ಕೂಡ ನಿನ್ನೆಯಷ್ಟೇ ಡಿಕೆ ಬೆಂಬಲಿಗರು ಒಂದು ಘೋಷಣೆ ಕೂಗ್ತಾರೆ. ಇಂದು ಅಂದ್ರೆ ಸತೀಶ್ ಬೆಂಬಲಿಗರಿಂದ ಘೋಷಣೆ ಕೂಗ್ತಾ ಇರುವಂಥದ್ದು, ಪೂಜೆನ ಮಾಡ್ತಾ ಇರುವಂಥದ್ದು. ಅಂದ್ರೆ ಎಷ್ಟೇ ಬಂದು ಹೇಳಿದ್ರು ಕೂಡ ಹೈಕಮಾಂಡ್ ಎಷ್ಟೇ ಕಟ್ಟಾಪಣೆ ಮಾಡಿದ್ರು ಕೂಡ ಯಾರು ಕೂಡ ಭಕ್ತಾನೇ ಇಲ್ಲ ಅಂತ ಗೊತ್ತಾಗ್ತದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಸ್ಥಾನಕ್ಕಾಗಿ ಪೈಪೋಟಿ ನಡೀತಾ ಇದೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆಯಲ್ಲಿತ್ತು. ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹಲವಾರು ನಾಯಕರು ಅವರದೇ ಆಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡುವ ಮುಖಾಂತರ ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನ ಭುಗಿಲೆದ್ದಿತ್ತು. ಈ ಒಂದು ನಿಟ್ಟಿನಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಖಡಕ್ ಆಗಿರ್ತಕ್ಕಂಥ ವಾರ್ನಿಂಗ್ ಅನ್ನು ಕೊಟ್ಟಿದ್ರು. ಸಿಎಂ ಸ್ಥಾನ ಬದಲಾವಣೆ ಆಗಿರ್ಬೋದು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಿರ್ಬೋದು, ಯಾವುದಕ್ಕೂ ಕೂಡ ಅದು ನಿಮ್ಮ ಕಡೆ ತೀರ್ಮಾನ ಇಲ್ಲ, ಅದು ಹೈಕಮಾಂಡ್ ನಾಯಕರು ನಾವು ಇದನ್ನೇ ರಾಹುಲ್ ಗಾಂಧಿ ಇದ್ದಾರೆ, ಹಾಗಾಗಿ ನಿಮ್ಮ ಕೆಲಸವನ್ನ ಮಾಡ್ಕೊಂಡು ಹೋಗಿ ಅನ್ನುವಂತ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಈ ನಡುವೆ ನಿನ್ನೆ ಬೆಳಗಾವಿಯಲ್ಲಿ ಒಂದು ಬೃಹತ್ ಮಟ್ಟದ ಸಮಾವೇಶ ಕೂಡ ನಡೆದಿರ್ತಕ್ಕಂಥದ್ದು. ಆ ಸಮಾವೇಶ ಆಗುವವರಿಗಾದ್ರೂ ಸುಮ್ಮನಿರ್ತಾರೇನೋ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇದ್ರು. ಆದ್ರೆ ಇದೀಗ ಸಮಾವೇಶ ಮುಗಿದಿದೆ, ಈಗ ನಾಯಕರು ಕೂಡ ಸುಮ್ಮನಾಗಿದ್ದಾರೆ. ಆದ್ರೆ ಕಾರ್ಯಕರ್ತರಲ್ಲಿ ಪೈಪೋಟಿ ಹೆಚ್ಚಾಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಏನು ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಸಿಎಂ ಅನ್ನುವಂತಹ ಪೋಸ್ಟರ್ ಹಿಡಿದುಕೊಂಡು ಸಿಗಂದೂರು ಚೌಡೇಶ್ವರಿ ಸುಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸುವ ಮುಖಾಂತರ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗಬೇಕು ಅನ್ನುವಂಥದ್ದನ್ನ ಅವರ ಅಭಿಮಾನಿಗಳು ಅಲ್ಲಿ ಪೂಜೆಯನ್ನು ಕೂಡ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದು. ಆ ಪೋಸ್ಟರ್ ಕೂಡ ಹಿಡಿದುಕೊಂಡು ಅಲ್ಲಿ ಪೂಜೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಈ ಮೊದಲು ಕೂಡ ಅದೇ ಅಭಿಮಾನಿಗಳು ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು ಏನಿದ್ದಾರೆ ಅವರೇ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನದಲ್ಲಿ ಕೂಡ ಇದೇ ರೀತಿಯಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಸಿಎಂ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಪೂಜೆಯನ್ನು ಕೂಡ ಸಲ್ಲಿಸಿದ್ರು. ಹೀಗೆ ಅವರ ಅಭಿಮಾನಿ ಬಳಗ ಏನಿದೆ ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕು ಅನ್ನುವಂಥ ಪೈಪೋಟಿಯಲ್ಲಿ ಕೂಡ ಅವರು ವಿಶೇಷ ಪೂಜೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸಿಎಂ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಏನು ಒಂದು ಸಮಾವೇಶ ನಡೀತು ಬೆಳಗಾವಿ ಅಲ್ಲ, ಸಮಾವೇಶದಲ್ಲಿ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಅವರ ಒಂದು ಕೆಲವೊಂದಿಷ್ಟು ಅಭಿಮಾನಿಗಳು ಕಾರ್ಯಕರ್ತರು ಕೂಡ ಘೋಷಣೆ ಕೂಗಿರ್ತಕ್ಕಂಥದ್ದು. ಮುಂದಿನ ಸಿಎಂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂಥ ಘೋಷಣೆಗಳನ್ನು ಕೂಡ ಕೂಗಿರ್ತಕ್ಕಂಥದ್ದು. ಹೈಕಮಾಂಡ್ ನಾಯಕರು ಎಷ್ಟೇ ಒತ್ತಡವನ್ನು ಹೇರಿದ್ರು, ಎಷ್ಟೇ ಬ್ರೇಕ್ ಅನ್ನು ಹಾಕಿದ್ರು ಸಹಿತ, ನಾಯಕರು ಸುಮ್ಮನಾದರೂ ಸಹಿತ, ಆದರೆ ಕಾರ್ಯಕರ್ತರ ಮುಖಾಂತರವಾಗಿ ಸಿಎಂ ಸ್ಥಾನ ಪೈಪೋಟಿ ಅಂತಕ್ಕಂಥದ್ದು ಕಾಂಗ್ರೆಸ್ ಪಾಳ್ಯದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ಈಗ ನಾಯಕರನ್ನ ಒಂದು ರೀತಿಯಲ್ಲಿ ಬ್ರೇಕ್, ಅವರ ಹೇಳಿಕೆಗಳಿಗೆ ಅವರ ಪೈಪೋಟಿಗೆ ಬ್ರೇಕ್ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು
ಆದರೆ ಅವರ ಕಾರ್ಯಕರ್ತರ ಒಂದು ಪೂಜೆಗಳಾಗಿರ್ಬೋದು, ಈ ಘೋಷಣೆ ಆಗಿರ್ಬೋದು, ಈ ಮುಖಾಂತರ CM ಆಗಬೇಕು ಅನ್ನುವಂಥ ಪೈಪೋಟಿ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಯತೀಶ್, ನೋಡ್ತದೆ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಲೆಕ್ಕನೇ ಇಲ್ಲ ಅಂತ ಅನಿಸ್ತದೆ. ಏಕೆಂತಂದ್ರೆ ಈಗಾಗಲೇ ಸುರ್ಜೋಲ ಬಂದಿಯೊಳಗಿದೆ, ಈಗಾಗಲೇ ನಿನ್ನೆ ಅಷ್ಟೇ ಕೂಡ ಕಾರ್ಯಕ್ರಮದಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿರುವಂಥದ್ದು. ಕಳೆದ ವಾರ ಕೂಡ ಬಹಳ ದೊಡ್ಡ ಚರ್ಚೆ ಆಗಿತ್ತು. ಯಾರು ಕೂಡ ಮಾತನಾಡಬಾರ್ದು, CM ಕುರ್ಚಿ ಖಾಲಿ ಇಲ್ಲ, ಇದೆಲ್ಲ ಹೇಳಿದ್ರು ಕೂಡ, ಇಷ್ಟೆಲ್ಲ ಆದರೂ ಕೂಡ ಇವರ ಒಂದೇನು ಬೆಂಬಲಿಗರ ಘೋಷಣೆ ನಿಲ್ತಿಲ್ಲ, ಇವರ ಕುರ್ಚಿ ಕಿತ್ತಾಟ ನಿಲ್ತಿಲ್ಲ. ಯಾಕೆಂದರೆ ಇದೆಲ್ಲ ನೋಡಿದಾಗ ಹಂಗೆ ಅನಿಸುತ್ತೆ. ಸೊ ಅಂದರೆ ಕರ್ನಾಟಕದ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಲೆಕ್ಕಕ್ಕೆ ಇಲ್ಲ ಅಂತ ಅನಿಸ್ತದೆ ಅಲ್ವಾ ಯತೀಶ್? ಒಂದ್ ಕಡೆ ನೀವು ಹೇಳೋದು ನೋಡ್ತಾ ಇದ್ರೆ AICC ಹೈಕಮಾಂಡ್ ನಾಯಕರು ಖಡಕ್ ಆಗಿರ್ತಕ್ಕಂಥ ಸೂಚನೆ ಕೊಟ್ಟರು ಸಹಿತ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸರ್ಕಾರದಲ್ಲಿ ಒಂದು ಈ ಅಧಿಕಾರ ಒಂದು ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಪೈಪೋಟಿ ಇನ್ನೂ ಕೂಡ ನಿಲ್ತಾ ಏನೋ ಅಂತಕ್ಕಂಥದ್ದು ಸಹಜವಾಗಿಯೇ ಕಂಡು ಬರ್ತಾ ಇದೆ. ಹೈಕಮಾಂಡ್ ನಾಯಕರ ಆದೇಶವನ್ನು ಕೂಡ ಇವರು ಕ್ಯಾರಿ ಅಂತಿಲ್ಲೇನೋ ಅಂತಕ್ಕಂಥದ್ದು ಕೂಡ ಸಹಜವಾಗಿ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ಒಂದ್ ಕಡೆ ಏನ್ ಈಗಾಗಲೇ ಒಂದ್ ಕಡೆ CM ಸಿದ್ದರಾಮಯ್ಯವರ ಬಣ ಅಂತಕ್ಕಂಥದ್ದು, ಇನ್ನೊಂದ್ ಕಡೆ DCM DK ಶಿವಕುಮಾರ್ ಬಣ ಅಂತಕ್ಕಂಥದ್ದು, CM ಸಿದ್ದರಾಮಯ್ಯ ಆಪ್ತ ಬಣ ಒಂದ್ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾರೆ, ಇತ್ತ DCM DK ಶಿವಕುಮಾರ್ ಕೂಡ ಒಂಥರ ಹೇಳಿಕೆ ಕೊಡ್ತಾರೆ. ಇದೀಗ ಕಾರ್ಯಕರ್ತರು ಕೂಡ ಅವರವರ ಪರವಾಗಿ ಬ್ಯಾಟಿಂಗ್ ಅನ್ನ ಬೀಸ್ತಾ ಇದ್ದಾರೆ. ಒಂದ್ ಕಡೆ ಪೂಜೆಗಳನ್ನ ಸಲ್ಲಿಸುವ ಮುಖಾಂತರ CM ಆಗ್ಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಏರ್ತಾ ಇದ್ದಾರೆ, ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದ್ ಕಡೆ ಒಂದು ಶಾಸಕನ ಕರೆದುಕೊಂಡು ಬೇರೆ ಬೇರೆ ವಿದೇಶಿ ಪ್ರವಾಸಕ್ಕೆ ಹೋಗ್ಬೇಕಂತಕ್ಕಂಥ ರೀತಿಯಲ್ಲಿ ಕೂಡ ನಡೆದುಕೊಳ್ತಾರೆ. ಇನ್ನೊಂದು ಕಡೆ ಪ್ರತ್ಯೇಕ ಸಭೆಗಳನ್ನ ಮಾಡ್ತಾರೆ, ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಾರೆ. ಇವೆಲ್ಲದರ ನಡುವೆ ಕೂಡ ಹೈಕಮಾಂಡ್ ನಾಯಕರು ಬ್ರೇಕ್ ಹಾಕಿದ ಸಂದರ್ಭದಲ್ಲಿ ಈಗ ಕಾರ್ಯಕರ್ತರು ಕೂಡ ಒಂದ್ ಕಡೆ ಈ ಒಂದು ಪೈಪೋಟಿಗೆ ಮುನ್ನುಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಹೈಕಮಾಂಡ್ ನಾಯಕರ ಆದೇಶಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಅಲ್ಲಿ ಬೆಲೆ ಸಿಗ್ತಾ ಇಲ್ಲ. ಒಂದ್ ಕಡೆ ಅವರ ಅಧಿಕಾರ, ಅವರ ನಾಯಕರು ಅಧಿಕಾರದಲ್ಲಿ ಇರಬೇಕು, CM ಆಗ್ಬೇಕು ಅನ್ನುವಂಥದ್ದೇ ದೊಡ್ಡ ಮಟ್ಟಿಗೆ ಇಲ್ಲಿ ಚರ್ಚೆ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದನ್ನೆಲ್ಲವನ್ನು ಕೂಡ ನೋಡ್ತಿದ್ರೆ ಗೊತ್ತಾಗ್ತಾ ಇದೆ. ಆದ್ರೆ ಹೈಕಮಾಂಡ್ ನಾಯಕರು ಇದನ್ನೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಮೊನ್ನೆ ಏಕಾಏಕಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಖಡಕ್ ಆಗಿರ್ತಕ್ಕಂಥ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಈ ನಡುವೆಯೂ ಕೂಡ ಕಾರ್ಯಕರ್ತರು ಕೂಡ ಇಷ್ಟೆಲ್ಲ ಹೈಕಮಾಂಡ್ ನಾಯಕರು ವಾರ್ನಿಂಗ್ ಕೊಟ್ಟರು ಸಹಿತ ಕಾರ್ಯಕರ್ತರ ಮುಖಾಂತರ ಅವರ CM ಸ್ಥಾನ ಆಗೋದನ್ನ ಲಾಬಿ ಮಾಡ್ತಾ ಇದ್ದಾರೆ ಏನೋ ಅನ್ನುವಂಥದ್ದು ಕೂಡ ಸಹಜವಾಗಿ ಪ್ರಶ್ನೆ ಮೂಡುತ್ತೆ. ಹಾಗಾಗಿ ಇದನ್ನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಅವರ ಕಾರ್ಯಕರ್ತರಿಗೆ ಯಾವ ರೀತಿ ತಿಳಿಸಿ ಹೇಳ್ತಾರೆ ಅಥವಾ ಈ ಪೈಪೋಟಿಯನ್ನ ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೆ? ಈಗ ಈ ಏನು ಒಂದು ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧೀಜಿ ಅವರು ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆ ವಹಿಸಿಕೊಂಡು 100 ವರ್ಷ ಪೂರೈಕೆ ಆಗಿತ್ತು. ಆ ಒಂದು ಹಿನ್ನೆಲೆ ಬೃಹತ್ ಮಟ್ಟದ ಸಮಾವೇಶ, ಕಾರ್ಯಕಾರಿಣಿ ಸಭೆ ಇವೆಲ್ಲ ಮಾಡೋದ್ರ ಮುಖಾಂತರ ಒಂದ್ ಕಡೆ ಒಗ್ಗಟ್ಟಿನ ಪ್ರದರ್ಶನ ಮಾಡುವ ಮುಖಾಂತರ ಇದು ಯಾವುದು ಕೂಡ ನಮ್ಮಲ್ಲಿ ಅಸಮಾಧಾನ ಇಲ್ಲ ಅನ್ನುವಂಥದ್ದನ್ನ ತೋರ್ಪಡಿಸುವಂತ ಪ್ರಯತ್ನಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗಿದ್ರು. ಆದ್ರೆ ಈಗ ಸಮಾವೇಶ ಮುಗಿದಿದೆ, ಆದ್ರೆ ಕಾರ್ಯಕರ್ತರ ಪೈಪೋಟಿ ಇನ್ನು ಮುಗಿತಾ ಇಲ್ಲ. ಈಗ ಕಾರ್ಯಕರ್ತರಾಯ್ತು, ಇನ್ನು ಮತ್ತೆ ನಂತರ ಏನು ನಾಯಕರೇ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಇವರು ತಮ್ಮ ತಮ್ಮ ಬಣದ ಪರವಾಗಿ ಬ್ಯಾಟಿಂಗ್ ಅನ್ನ ಬೀಸ್ತಾರ, ಯಾವ ರೀತಿಯಾಗಿ ಅಧಿಕಾರ ಹಂಚಿಕೆ ಸಂಬಂಧಪಟ್ಟ ಮತ್ತಷ್ಟು ಬಿಗಿಲೇಳುತ್ತಾ ಕಾಂಗ್ರೆಸ್ ಪಾಳ್ಯದಲ್ಲಿ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆಯಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಮತ್ತೆ ನಾಯಕರಲ್ಲಿ ಕೂಡ ಕಾಡ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಯತೀಶ್, ಓಕೆ, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗಾಗಿ. ಬಸವರಾಜ್, ಒಟ್ಟಾರೆ ಕಾಂಗ್ರೆಸ್ ಎಲ್ಲವೂ ಕೂಡ ಸರಿ ಇಲ್ಲ, ನೀವೇನೇ ಮಾಡಿದ್ರು ಇಲ್ಲಿ ಸರಿ ಆಗ್ತಿಲ್ಲ ಅನ್ನೋದು ಗೊತ್ತಾಗ್ತಿರೋದು. ಯಾಕೆ ಅಂತಂದ್ರೆ ಈ ಒಂದು ವಿಚಾರ ಕೊಡ್ತೇನೆ, ನಿನ್ನೆ ಅಷ್ಟೇ ಶಕ್ತಿ ಪ್ರದರ್ಶನ ಮಾಡಿರುವಂಥದ್ದು. ಶಕ್ತಿ ಪ್ರದರ್ಶನ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಅನ್ನೋ ಮಾತನ್ನ ಹೇಳಿದ್ರು. ಅದಾಗಿ ಇನ್ನು 24 ಗಂಟೆ ಕೂಡ ಆಗಿಲ್ಲ, ಅದಾಗಲೇ ಕಾರ್ಯಕರ್ತರು ಈಗಾಗಲೇ ಏನು ಪೈಪೋಟಿ ನಿಂತಿರುವಂಥವು. ಈಗಾಗಲೇ ಈ ಕುರಿತಂತೆ ಪೂಜೆನ ಮಾಡಿಸಿರುವಂಥದ್ದು. ಕಾರ್ಯಕರ್ತರು ಪೂಜೆನ ಏನು ಸತೀಶ್ ಜಾರಕಿಹೊಳಿಯ ಕಾರ್ಯಕರ್ತರು ಅವರ ಅಭಿಮಾನಿಗಳು ಚೌಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆನ ಮಾಡ್ತಾರೆ. ಪೂಜೆ ಮಾಡಿಸಿ ದೇವರ ಮೊರೆ ಕೊಡುವ ಇರೋದು. ಅಷ್ಟೆಲ್ಲ ಮಾತು ಕೂಡ ಆಡಿದ್ದಾರೆ. ಏನು ಮಾತಾಡಿದ್ದಾರೆ ನೋಡೋಣ ಬನ್ನಿ. ಇವತ್ತಿನ ದಿವಸ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಲಾಯಿತು. ಶ್ರೀ ಸತೀಶನ ಜಾರಕಿಹೊಳಿಯವರು ನಮ್ಮ ಕರ್ನಾಟಕ ರಾಜ್ಯದ ಅಹಿಂದ ನಾಯಕತ್ವವನ್ನು ಹೊಂದಿದ್ದರಿಂದ ಮುಂದೆ ಬರುವ ದಿನಗಳಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಲೆಂದು ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಇವತ್ತಿನ ದಿವಸ ಶ್ರೀ